ಮೊದಲನೇದಾಗಿ ರವಿ ಅಣ್ಣನವರಿಗೆ ಮತ್ತಷ್ಟು ಒಳ್ಳೇದಾಗಬೇಕು, ಆ ದೇವ್ರ ಆಶೀರ್ವದಿಸಬೇಕು ಅಂತ ಹೇಳ್ತಾ ವೇದಿಕೆಯಲ್ಲಿರೋ ಎಲ್ಲ ನನ್ನ ಸ್ನೇಹಿತರಿಗೆ ಒಂದು 15 ನಿಮಿಷ, ಯಾಕೆಂದ್ರೆ ಪ್ರತಿ ಡೈಲಾಗ್ಗೂ ಕ್ಲಾಪ್ ಹೊಡಿಬೇಕು ಅನ್ಸುತ್ತೆ, ಡೈಲಾಗ್ ಇಂಟರಪ್ಟ್ ಆಗುತ್ತೆ ಗುರು. ಏನಿಯಾವ್ ಎಲ್ಲ ಮಂಡ್ಯದ ಜನತೆಗೆ ನಮಸ್ಕಾರ ಅಕ್ಕ. ಎಲ್ಲ ಯಂಗ್ಸ್ಟರ್ಸ್ ಇದ್ದೀರಾ, ಜೀವನದಲ್ಲಿ ಏನೋ ಸಾಧಿಸ್ಬೇಕು, ಅಚೀವ್ ಮಾಡಬೇಕು, ಕಡ್ದು ಕಟ್ಟೆ ಹಾಕ್ಬೇಕು ಅಂತ ಕನಸಿರುತ್ತೆ. ಏನಾದ್ರೂ ಅಚೀವ್ ಮಾಡೋಂದ್ರೆ ಅಭದ್ರತೆ ಬರುತ್ತೆ. 4 ಜನ ಮೆಚ್ಚೋ ತರ ಬದುಕೋಣಂದ್ರೆ 4 ಜನ ಸತ್ತೋಗ್ತಾರಲ್ಲ, ಆ ಕಾರಣಕ್ಕೆ ಯಾಕೆ ಅಚೀವ್ ಮಾಡಬೇಕು ಅನ್ಸ್ಬಿಡುತ್ತೆ. ಬಹಳಷ್ಟು ಜನ ಬ್ಯೂಟಿ ಇಲ್ಲ, ಸೌಂದರ್ಯ ಇಲ್ಲ ಅಂತ ಕೊರಗ್ತಾ ಇರ್ತಾರೆ. ನಾನು ಹೇಳ್ತಾ ಇರ್ತೀನಿ, ಐಶ್ವರ್ಯ ರೈ ಆಗಕ್ಕೆ ಅದೃಷ್ಟ ಇರ್ಬೇಕೇನೋ, ಮದರ್ ತೆರೇಸಾ ಆಗಕ್ಕೆ ಮನ್ಸಿದ್ರೆ ಸಾಕಲ್ಲ. ನೀವೆಲ್ಲ ಮದರ್ ತೆರೇಸಾ ತರ ಸೇವೆ ಮಾಡೋ ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ನನ್ನ ಆಸೆ. ಬಹಳಷ್ಟು ಜನ ಯುವಕ ಯುವತಿಯರಿಗೆ ಬದುಕೊಂದೊಂದ್ಸಲ ಬೇಜಾರಾಗುತ್ತೆ. ಬೆಳಗ್ಗೆ 9 ಗಂಟೆಗೆ ಸ್ಕೂಲ್ ಬೆಲ್ಲು ಬೇಜಾರು ತರಿಸುತ್ತೆ, ಅದೇ ಸ್ಕೂಲ್ ಬೆಲ್ಲು 4 ಗಂಟೆ ಖುಷಿ ಕೊಡೋದ್ ಗುರು. ಟೈಮಿಗೆ ಕಾಯ್ಬೇಕಷ್ಟೇ, ಟೈಮಿಗೆ ಕಾಯ್ಬೇಕು. ಬಹಳಷ್ಟು ಜನ ದಂಪತಿಗಳಿದ್ದೀರಾ ಸರ್. ಈ ಮದುವೆ ಅನ್ನೋದೊಂದು ಬ್ಯೂಟಿಫುಲ್ ಜರ್ನಿ. ಮದುವೆ ಆಗಿರೋ ಮೊದಲನೇ ವರ್ಷ ಹೆಂಡತಿ ಮಾತನ್ನ ಗಂಡ ಕೇಳ್ತಾನೆ, 2ನೇ ವರ್ಷ ಗಂಡನ ಮಾತು ಹೆಂಡತಿ ಕೇಳ್ತಾರೆ, 3ನೇ ವರ್ಷ ಇವರಿಬ್ರು ಮಾತನ್ನ ಅಕ್ಕಪಕ್ಕದ ಮನೆಯವ್ರು ಕೇಳ್ತಾರೆ. ಇದು ದಾಂಪತ್ಯ, ಇದು ದಾಂಪತ್ಯ. ನಾನೆಲ್ರಿಗೂ ಹೇಳೋದಿಷ್ಟೇ, ಎಲ್ಲ ಯುವಕರಿದ್ದೀರಾ, ಬದುಕನ್ನ ಕಟ್ಕೋಬೇಕು ಅಂತಿದ್ದೀರಾ. ಜೀವನದಲ್ಲಿ ಗೆಲ್ಲೋದಿಕ್ 3 ಫಾರ್ಮುಲಾ ಇದೆ. ಮೊದಲನೇದು ಧೈರ್ಯ ಇರಬೇಕು, 2ನೇದು ತುಂಬಾ ಧೈರ್ಯ ಇರಬೇಕು, 3ನೇದು ಬಹಳ ಇಂಪಾರ್ಟೆಂಟು, ಮೊದಲನೇದು 2ನೇದು ಮರ್ತೋಗ್ಬಾರ್ದು. ಗಟ್ಸ್ ಇದ್ರೇನೆ ಜೀವನದಲ್ಲಿ ಮೇಲ್ ಬರಕ್ ಸಾಧ್ಯ. ರವಿ ಅಣ್ಣಗಾಗ್ಲಿ ನಮ್ಮಂತವ್ರಿಗಾಗ್ಲಿ ರಾಜಕಾರಣದಲ್ಲಿ ಯಾವ ಆಸ್ತಿ ಅಂತಸ್ತು ಐಶ್ವರ್ಯ ಇತ್ತು ಅಂತ ವಿಧಾನಸೌಧಕ್ಕೆ ಹೋದ್ವಿ. ಗುಂಡಿಗೆ ಅನ್ನೋ ಗ್ರೌಂಡಲ್ಲಿ ಧೈರ್ಯ ಇತ್ತು. ನಾವೆಲ್ಲ ಸ್ಪೀಡ್ ಇರ್ಬೇಕಾಗಿರೋದು ಎನ್ಫೀಲ್ಡ್ ಅಲ್ಲ, ಫೀಲ್ಡ್ ಅಲ್ಲಿ. ಆವಾಗ್ಲೇ ರಾಯಲ್ ಆಗಿ ಬದುಕಕ್ಕಾಗೋದು ಅಂತ ನಂಬಿರೋರು. ಸುಮ್ನೆ ಗೆದ್ರೆ ವಿಕ್ಟರಿ, ಪಡಬಾರ್ದು ಕಷ್ಟಪಟ್ಟು ಗೆದ್ರೆ ಅದು ಹಿಸ್ಟರಿ. ನಾನೆಲ್ಲ ಇಲ್ಲಿ ಬಹಳಷ್ಟು ಜನ ತಂದೆ ತಾಯಿ ಅಂದ್ರೆ ಇದ್ದೀರಾ, ತಾಯಂದ್ರಿಗೆ ಒಂದು ಮಾತು ಹೇಳ್ಬೇಕು. ಏನ್ ಸಂಬಂಧಗಳು ಬದಲಾಗ್ತಿದೆ ಸರ್. ಹಾಲಲ್ಲಿರೋ ಅಮ್ಮನಿಗೆ ಈಗೋ ಬಿಟ್ಟು ಐ ಲವ್ ಯು ಹೇಳೋಣ ಅಂದ್ರೆ ರೂಮಲ್ಲಿರೋ ಮಡದಿ ಮುನಿಸ್ಕೊಂತಾಳೆ ಅನ್ನೋ ಅಹಂ ಅಡ್ಡ ಬರುತ್ತೆ. ಏನ್ ಮಾಡೋದು? ಹಾಲಲ್ಲಿರೋ ಅಮ್ಮನ ಮುಖದಲ್ಲಿ ಸಂತೋಷ ನೋಡಿದ್ರೆ ರೂಮಲ್ಲಿರೋ ಮಡದಿ ಮುನಿಸ್ಕೊಂತಾಳೆ ಅಂತ ಯೋಚನೆ ಮಾಡದೆ ಯಾವ ಸಂಸಾರಗಳು ನೆಮ್ಮದಿಯಾಗಿರಕ್ಕೆ ಸಾಧ್ಯ ಇಲ್ಲ. ನಾನೆಲ್ಲ 1-2 ಮಕ್ಕಳಿಗೆ ಜನ್ಮ ಕೊಟ್ಟರು ಎಲ್ಲ ಪೋಷಕರಿಗೊಂದು ರಿಕ್ವೆಸ್ಟ್ ಮಾಡ್ತೀನಿ. ಸರ್, ಕ್ಲೀನಾಗಿ ಯೋಚನೆ ಮಾಡಿ. ನಿಮ್ಗೊಂದು ಮಗನೋ ಮಗಳು ಆದ್ಮೇಲೆ ನೀವು 20-25 ವರ್ಷ ಒಳ್ಳೆ ಸ್ಕೂಲ್ಗೆ ಹಾಕ್ಬೇಕು, ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, CA ಮಾಡಿಸ್ಬೇಕು, US ಕಳಿಸ್ಬೇಕು. ನೀವು 25-30 ವರ್ಷ ಬದುಕೋದೇ ನಿಮ್ಮ ಮಕ್ಕಳಿಗೋಸ್ಕರ. ಸಪೋಸ್ ನಿಮ್ಮ ತಾಯಿಗೂ ಚೆನ್ನಾಗಿಲ್ಲ, ನಿಮ್ಮ ಮಗಳಿಗೂ ಚೆನ್ನಾಗಿಲ್ಲದೆ ಇದ್ರೆ ನೀವು ನಿಮ್ಮ ಮಗಳನ್ನೇ ಫಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು. ಅಮ್ಮ ಮಾತ್ರ ಯಾಕೋ ಸರಿ ಹೋಗುತ್ತೆ ಅಂತ. ಸರ್, ಒಂದು ಸತ್ಯ ಮರ್ತೋಗ್ತಾ ಇದ್ದೀರಾ. ನಿಮಗೆ ಮದುವೆ ಆಗಿ ಮಕ್ಕಳಾದ್ಮೇಲೆ ನಿಮಗೆ ನಿಮ್ಮ ಮಕ್ಕಳು ಮುಖ್ಯ ಆದ್ರೂ ನಿಮ್ಮ ತಂದೆ ತಾಯಿಗಿಂತ ನಿಮ್ಮ ಮಕ್ಕಳಿಗೂ ಅವ್ರ ಮಕ್ಕಳೇ ಮುಖ್ಯ ಆಗ್ತಾರೆ, ನೀವಲ್ಲ. ಆ ಕಾರಣಕ್ಕೆ ಸ್ವಲ್ಪ ದುಡ್ಡು ಎತ್ತಿಟ್ಕೊಳ್ಳಿ ಸರ್. ನಿಮಗ್ ಮಾತ್ರ ನಿಮ್ಮ ಮಗಳು ಮಗ ಫ್ಯೂಚರ್ ಮುಖ್ಯ, ನಿಮ್ಮ ಮಕ್ಕಳಿಗೆ ನೀವ್ ಹೆಂಗ್ ಮುಖ್ಯ ಆಗ್ತೀರಾ ಸರ್? ಅವ್ರಿಗೂ ಅವ್ರ ಮಕ್ಕಳೇ ಮುಖ್ಯ ಆಗೋದು. ಈ ಕ್ಲಾರಿಟಿ ಇದ್ರೆ ನೆಮ್ಮದಿಯಾಗಿರುತ್ತೆ. ಇನ್ನು ಕೆಲವರು ರಿಟೈರ್ಡ್ ಆಗಿರೋ ಟೀಚರ್ಸು, ಗೌರ್ಮೆಂಟ್ ಎಂಪ್ಲಾಯೀಸು, ಮಗನೋ ಮಗಳೋ ಯಾವುದಾದ್ರೂ ಟೈಮಲ್ಲಿ ಉಬ್ಬಿಸ್ಬಿಟ್ರೆ ಇರೋದೆಲ್ಲ ಡ್ರಾ ಮಾಡಿಕೊಟ್ಬಿಡ್ತಾರೆ. ಹಂಗೆಲ್ಲ ಮಾಡಬೇಡಿ, ಹಂಗೆಲ್ಲ ಮಾಡಬೇಡಿ. ಲೈಫಲ್ಲಿ ತುಂಬ ಮನೆಗಳಲ್ಲಿ ಸಪ್ತಸಾಗರ ಬೇಕಾದ್ರೆ ಕಾಲ್ ತೇವ ಮಾಡ್ಕೊಳ್ಳದೆ ದಾಟ್ಬೋದಂತೆ. ಸಂಸಾರ ಅನ್ನೋ ಮಹಾಸಾಗರನ ಕಣ್ಣಲ್ಲಿ ಕಣ್ಣೀರು ಹಾಕದೆ ದಾಟಕ್ಕೆ ಸಾಧ್ಯನೇ ಇಲ್ಲ. ಯಾವ ಕಾರಣಕ್ಕೆ ಬದುಕ್ತಿದೀವಿ ಯಾರಿಗೂ ಗೊತ್ತಿಲ್ಲ. 70, 80, 90 ವರ್ಷ ಚೆನ್ನಾಗಿ ಬದುಕಿ ಸೈಟ್ ತಗೊಂಡು ಮನೆ ಕಟ್ಟಿ 2 BHK 3 BHK ಬಿಲ್ಡಿಂಗ್ಗಳು ಕಟ್ಟಿ 75-80 ವರ್ಷ ಮಕ್ಕಳು ಇಂಜಿನಿಯರ್ಸು, ಡಾಕ್ಟರ್ಸು, USA UK ಸೆಟಲ್ಡ್. 75-80 ವರ್ಷಕ್ಕೆ ಎಲ್ಲೋ ಅಪ್ಪ ಹಾಸ್ಪಿಟ್ಲಲ್ಲಿ ಸತ್ತೋದ್ರೆ ಮಕ್ಕಳು ಕೇಳ್ತಾರೆ ಬಾಡಿ ಎಷ್ಟೊತ್ತಿಗೆ ತರ್ತಾರೆ ಅಂತ. ವಾರವ್ವ, 75 ವರ್ಷದ ಡ್ಯಾಡಿನ ಎಷ್ಟು ಬೇಗ ಬಾಡಿ ಮಾಡ್ತಾರಲ್ವಾ. ನಾವೇ ಕಟ್ಟಿರೋ ಮನೆಯಲ್ಲಿ ಹಾಲಲ್ಲಿಟ್ರೆ ಸೂತ್ಕ ಅಂತ ವರಂಡದಲ್ಲೆತ್ತು ಬಿಸಾಕ್ತಾರೆ. ಯಾವ ಕಾರಣಕ್ಕೆ ಬದುಕ್ತಾ ಇದೀವಿ ಸರ್? ದೇವ್ರಂತ ಮನುಷ್ಯ ಸತ್ತೋದ್ರೆ ಗಂಜಳ ಹಾಕೊಂಡು ಮನೆ ಒಳಗೆ ಬರ್ತಾರೆ. ಏನು ಶ್ರೇಷ್ಠತೆ ಸರ್ ನಮ್ದು. ತಿಥಿಯಲ್ಲಿ ಊಟ ಮಾಡಲ್ಲ ಅಂತಾರೆ, ಆ ಮನೆಯಲ್ಲಿ 100 ಸಲ ಊಟ ಮಾಡಿರ್ತಾರೆ. ಜಮೀನೇನಾದ್ರೂ 4-5 ಕೋಟಿ ಹೋದ್ರೆ ಸೆಂಟರಲ್ಲಿ ಹಾಕೋದೇ ಇಲ್ಲ, ಮೂಲೆಯಲ್ಲೆತ್ತು ಬಿಸಾಕ್ತಾರೆ. ಮೂಲೆಯಲ್ಲಿ 4 ಕುಂಟೆ ವೇಸ್ಟ್ ಆಗುತ್ತೆ ಅಂದ್ರೆ ಜನರಲ್ ಸ್ಮಶಾನಕ್ಕೋ ಬರ್ನಿಂಗ್ ಸೆಂಟರ್ಗೋ ಕರ್ಕೊಂಡೋಗಿ ಬಿಸಾಕ್ತಾರೆ. ಯಾವ ಕಾರಣಕ್ಕೆ ಬದುಕ್ತಾ ಇದೀವಿ? ಇರೋ ಅಷ್ಟು ದಿನ ನೆಮ್ಮದಿಯಾಗಿರೋದು. ದಯವಿಟ್ಟು ಹಿರಿಯರು ಇದನ್ನ ಅರ್ಥ ಮಾಡ್ಕೋಬೇಕು.
ಹಿರಿಯರು ಇದನ್ನು ಅರ್ಥ ಮಾಡ್ಕೊಂಡ್ರೆ ಬದುಕು ಚೆನ್ನಾಗಿರುತ್ತೆ. ಇನ್ನು ನಮ್ಮ ಯಂಗ್ಸ್ಟರ್ಸು ಏನೊಂದು 16-18 ವರ್ಷ, 16ರಿಂದ 18 ವರ್ಷ, ನಮ್ಮಪ್ಪ ಗ್ರೇಟ್. 18ರಿಂದ 25 ವರ್ಷ ನೀನು ಸುಮ್ಮನೆ ಇರಪ್ಪ. 25ರಿಂದ 30 ವರ್ಷ ನಿನ್ಗೇನು ಗೊತ್ತಾಗಲ್ಲ, ಸುಮ್ಮನೆ ಇರಪ್ಪ. 40ರಿಂದ 50 ವರ್ಷ ಅಮ್ಮ ಅಪ್ಪನ್ನ ಸೈಲೆಂಟ್ ಆಗಿರಕ್ಕೆ ಕೇಳು ಅಂತ. ಪ್ರತಿಯೊಬ್ಬ ಮಗನಿಗೆ ಅಪ್ಪ ಯಾವಾಗ ಗ್ರೇಟ್ ಅನಿಸ್ತಾನೆ ಗೊತ್ತಾ? ನನಗೆ ನಮ್ಮ ಅಪ್ಪ ಗ್ರೇಟ್ ಅನ್ಸೋ ಅಷ್ಟೊತ್ತಿಗೆ ನನ್ನ ಮಗನಿಗೆ ನಾನು ರಾಂಗ್ ಆಗಿರ್ತೀನಿ ಸರ್, ಆವಾಗಲೇ ನಮ್ಮ ಅಪ್ಪ ನಮಗೆ ಗ್ರೇಟ್ ಅನ್ಸೋದು. ಒಂದು 25 ವರ್ಷ ಮಕ್ಕಳನ್ನ ಬೆಳೆಸಿ ಸ್ವಲ್ಪ ದುಡ್ಡು ಪೋಸ್ಟ್ ಆಫೀಸಲ್ಲೋ, ನಾವು ಹೆಂಗೂ ಗೃಹಲಕ್ಷ್ಮಿ ಕೊಡ್ತಿದ್ದೀವಿ 24,000 ಎತ್ತಿಟ್ಕೊಳ್ರಕ್ಕ. 24,000 ಬರ್ತಿದೆ, ದಯವಿಟ್ಟು ಕೊಟ್ಟು ಬಿಡ್ಬೇಡ್ರಕ್ಕ ಮಕ್ಕಳಿಗೆ. ಅಕ್ಕ, ಒಬ್ಬ ಹುಡುಗನಿಗೆ ತಾಯಿ ಮುಖ್ಯನೇ ಹೆಂಡತಿ ಮುಖ್ಯನ ಅಂದರೆ ಪಬ್ಲಿಕ್ ಸ್ಪೀಚಲ್ಲಿ ಡೈಲಾಗ್ ಹೇಳ್ಬೋದು, ಇಬ್ಬರು ಮುಖ್ಯ, ನನಗೆ ತಾಯಿನೇ ಮುಖ್ಯ ಅಂತ. ಆದರೆ 99% ಅವ್ರ ಇನ್ಕ್ಲಿನೇಷನ್ ಹೆಂಡತಿ ಕಡೆನೇ ಇರುತ್ತೆ. ನಿಮ್ಗೆ ಭಾಳಷ್ಟು ಜನಕ್ಕೆ ಗೊತ್ತಾ ಸರ್, ಈ ಬ್ಯಾಚುಲರ್ ಹುಡುಗರು, ಮದುವೆ ಆಗದೆ ಇರೋ ಹುಡುಗರು ದೇವಸ್ಥಾನಕ್ಕೆ ಹೋಗ್ತಾರೆ, ಅಂಕಲ್ಗಳು ದೇವಸ್ಥಾನಕ್ಕೆ ಹೋಗ್ತಾರೆ. ಯಾಕೆ ಗೊತ್ತಾ? ಮದುವೆ ಆಗದೆ ಇರೋ ಹುಡುಗರು ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಕೇಳ್ತಾರೆ, ದೇವ್ರೇ ಒಳ್ಳೆ ಹುಡುಗಿನ ಕೊಟ್ಟು ಮದುವೆ ಮಾಡು ಅಂತ. ಅಂಕಲ್ಗಳು ಯಾಕೆ ಹೋಗ್ತಾರೆ ಗೊತ್ತಾ ದೇವಸ್ಥಾನಕ್ಕೆ? ದೇವ್ರನ್ನ ಕೇಳಕ್ಕೆ. ಏನು ಕೇಳ್ದೆ ನೀನು ಏನು ಕೊಟ್ಟೆ ಅಂತ ಕೇಳಕ್ಕೆ ಹೋಗ್ತಾರೆ. ಎಲ್ಲ ಗಂಡಸರು ಚಪ್ಪಾಳೆ ಹೊಡಿತಾ ಇದ್ದಾರೆ. ಎಲ್ಲ ಯಂಗ್ಸ್ಟರ್ಸ್ ಇದ್ದೀರಾ, ದಯವಿಟ್ಟು ಪ್ರೀತಿ, ಪ್ರೇಮ, ಪ್ಯಾರ್, ಮೊಹಬ್ಬತ್, ಇಷ್ಕ್ ಒಂದು 18-20 ವರ್ಷಕ್ಕೆ ಬಂದಿದ ತಕ್ಷಣ ಅವ್ರು ಇಲ್ಲ ಅಂದರೆ ಸತ್ತೋಗ್ತೀನಿ. ಇನ್ನು ಕೆಲವರು ಹುಡುಗರು ಸೂಸೈಡ್ ಮಾಡ್ಕೊತಾರೆ. ಒಬ್ಬ ಹುಡುಗಿನ ಪ್ರೀತಿಸೋದು ಅಂದರೆ ಅವಳಿಗೋಸ್ಕರ ಸತ್ತೋಗೋದಲ್ಲ ಮಗ, ಎಷ್ಟೇ ಕಷ್ಟ ಆದರೂ ಅವಳಿಗೋಸ್ಕರ ಬದುಕೋದಲ್ಲ. ಅದು ಪ್ರೀತಿ ಅಂದರೆ. ಪ್ರೀತಿ ಅಂದರೆ ಬೈಕಿನ ಹಿಂದೆ ಖಾಲಿ ಇರೋ ಸೀಟಾ? ಪ್ರೀತಿ ಅಂದರೆ ಕಾಡುವ ಒಂಟಿತನಕ್ಕೆ ಉತ್ತರವ? ಪ್ರೀತಿ ಅಂದರೆ ಮನೆಯಲ್ಲಿ ಸಿಗೋದನ್ನ ಮತ್ತೆಲ್ಲೋ ಹುಡುಕುವ ಪ್ರಯತ್ನವ? ಪ್ರೀತಿ ಅಂದರೆ ಏನು? ಪದೇ ಪದೇ ಪ್ರೀತಿಸ್ಬೇಕು. ಸಾಧ್ಯ ಆದರೆ ಒಬ್ಬರನ್ನೇ, ಅದೇ ಅಸಾಧ್ಯ ಮಗ, ಅದೇ ಪ್ರಾಬ್ಲಮ್. ನಾನು ಎಲ್ರಿಗೂ ಹೇಳ್ತೀನಿ, ಎಲ್ಲ ತಾಯಂದ್ರಿದ್ದೀರಾ, ಅಕ್ಕ 2-3 ಜನ ಮಕ್ಕಳನ್ನ ಬೆಳೆಸಿ ಚೆನ್ನಾಗಿ ಓದಿಸಿರ್ತೀರಾ. ಭಾಳಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರೋದೇನು ಅಂದರೆ, ನಿನ್ನ ಫೇವ್ರೇಟ್ ಹೀರೋ ಯಾರು ಅಂದರೆ ಒಬ್ಬೊಬ್ರು ಒಂದೊಂದು ಹೆಸರು ಬರೀತಾರೆ. ನಿನ್ನ ಫೇವ್ರೇಟ್ ಹೀರೋಯಿನ್ ಯಾರಂದ್ರೆ ಒಬ್ಬೊಬ್ರು ಒಂದೊಂದು ಹೆಸರು ಬರೀತಾರೆ. ಈ ಸಲ ಸ್ಲ್ಯಾಮ್ ಬುಕ್ಕಲ್ಲಿ ಬರೀ ಮಗ, ನಿನ್ನ ಫೇವ್ರೇಟ್ ಹೀರೋ ಯಾರಂದ್ರೆ ನಿಮ್ಮ ಅಪ್ಪ ಅಂತ. ಯಾಕೆಂದ್ರೆ ಆಕ್ಟಿಂಗ್ ಮಾಡದೆ ಹೀರೋಯಿಸಮ್ ತೋರಿಸ್ದವ್ ನಿಮ್ಮ ಅಪ್ಪ ಒಬ್ಬನೇ. ಅಡುಗೆ ಮನೇಲಿ ಬೆಳಗ್ಗೆ 5 ಗಂಟೆಗೆ ಎದ್ದು ಗ್ಲಾಮರ್ ಕಳ್ಕೊಂಡಿದ್ದಕ್ಕೆ ನಿನ್ನ ಬದುಕಲ್ಲಿ ಗ್ರಾಮರ್ ಬಂದಿದ್ದು ಅನ್ನೋದು ಬಹಳಷ್ಟು ಜನ ಮರ್ತೋಗ್ಬಾರ್ದು. ಬೆಟ್ಟದ ಮೇಲಿರುವ ದೇವರಿಗಿಂತ ಬೈದು ಬುದ್ಧಿ ಹೇಳೋ ಅಪ್ಪ ದೊಡ್ಡವನು, ಗರ್ಭಗುಡಿಯಲ್ಲಿರುವ ದೇವತೆಗಿಂತ ಜನ್ಮ ಕೊಟ್ಟ ತಾಯಿ ದೊಡ್ಡವಳು ಅಂತ ಎಲ್ಲರೂ ಯಂಗ್ಸ್ಟರ್ಸ್ ಯಾವತ್ತು ಅನ್ಕೊಂತಾರೋ ಆವತ್ತು ಜೀವನ ಚೆನ್ನಾಗಿರುತ್ತೆ. ನಾನು ಯಾಕೆ ಇಷ್ಟು ಮಾತಾಡ್ತೀನಿ ಗೊತ್ತಾ? ನಾನು ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡವನು. ವಿಧವೆ ಬಾಧೆ ಏನು ಅಂತ ಮುತ್ತೈದೆಗೆ ಅರ್ಥ ಆಗಲ್ಲ ಅಕ್ಕ. ಏನೋ ಸಮಾಧಾನ ಮಾಡ್ಬೋದು, ಸುಮ್ಮನೆ ಇರಕ್ಕ, ಏನಾಗಲ್ಲ ಅಂತ. ತಂದೆ ತಾಯಿ ವ್ಯಾಲ್ಯೂ ಏನು ಅಂತ ಕಳ್ಕೊಂಡಂತ ನಮ್ಮಂಥವ್ರಿಗೆ ಗೊತ್ತಾಗುತ್ತೆ. ನಾನು ಹೇಳೋದಿಷ್ಟೇ, ಫ್ಯಾಮಿಲಿ ಅಂದರೆ FAMILY, ಫಾದರ್ ಆ್ಯಂಡ್ ಮದರ್, ಐ ಲವ್ ಯು ಅಂತ ತಂದೆ ತಾಯಿನ ನಾವು ಪ್ರೀತಿಸ್ಬೇಕು. ಸಾಧ್ಯ ಆದರೆ ಈಗೋ ಇಲ್ಲದೆ ನೋಡಿ, ಒಂದು 18-20 ವರ್ಷಕ್ಕೆ ಬಂದಿರೋ ಮಕ್ಕಳು ತಂದೆಗೆ ಹೋಗಿ ಪ್ರತಿಷ್ಠೆ ಅಡ್ಡ ಬಂದ್ಬಿಡುತ್ತೆ. ಹ್ಯಾಪಿ ಬರ್ಡೇ ಡ್ಯಾಡಿ ಅಂತ ಹೇಳಕ್ ಮುಜುಗರ ಆಗುತ್ತೆ. ಸಂಪ್ರದಾಯನೋ ಇಲ್ಲ ಅಡ್ವಾನ್ಸ್ಮೆಂಟೋ ಗೊತ್ತಿಲ್ಲ, ಎಷ್ಟೋ ಮನೆಗಳಲ್ಲಿ ವಿಶ್ ಮಾಡೋಕ್ಕೆ ಹಿಂಜರಿತಾರೆ. ಯಾಕೆಂದರೆ ಬೆಳೀತಾ ಗರ್ಲ್ ಫ್ರೆಂಡ್ಗೋ ಬಾಯ್ ಫ್ರೆಂಡ್ಗೋ 12 ಗಂಟೆವರೆಗೂ ಎದ್ದಿದ್ದು ಫಸ್ಟ್ ವಿಶ್ ನಂದೇ. ಏನು ಮಾಡೋದು? ದಯವಿಟ್ಟು ನಾನೆಲ್ಲ ಯುವತಿಯರಿಗೆ ಹೇಳ್ತಾ ಇದ್ದೀನಿ. ಇನ್ನು ಭಾಳಷ್ಟು ಜನ, ಅಕ್ಕ ನಿಮ್ಮ ಮಕ್ಕಳು ಎಲ್ಲ ಚೆನ್ನಾಗಿ ಓದ್ತಿರ್ತಾರೆ ಅನ್ಕೋಬೇಡಿ. ಒಂದ್ಸಲ SLC ಎಕ್ಸಾಮ್ ಈಗ ಹತ್ರ ಬರ್ತಿದೆ. ಇವನು ಈ ಅಕ್ಕಿ ಡಬ್ಬದಲ್ಲಿ ರಾಗಿ ಡಬ್ಬದಲ್ಲಿ ದುಡ್ಡು ಎತ್ತಿಟ್ರೆ ಇವನು ಎತ್ಕೊಂಡೋಗಿ ಖರ್ಚು ಮಾಡಿಬಿಡ್ತಿದ್ದಂತೆ. ಆ ಕಾರಣಕ್ಕೆ ಅವ್ರ ತಾಯಿ ಒಂದು ಐಡಿಯಾ ಮಾಡಿದ್ರು. 4-5 ತಿಂಗಳಾಯಿತು, SLC ಎಕ್ಸಾಮ್ ಮುಗಿದೋಯ್ತು. ಒಂದಿನ ಅವ್ರ ಅಮ್ಮನ ಕೇಳ್ದ, ಅಮ್ಮ ಲಾಸ್ಟ್ 4 ತಿಂಗಳಿಂದ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಎಲ್ಲ ಹುಡುಕ್ತಾ ಇದ್ದೀನಿ, ಮನೆಯಲ್ಲಿ ₹1 ಸಿಕ್ತಿಲ್ಲ, ಮನೆಯೆಲ್ಲ ಹುಡುಕ್ಬಿಟ್ಟಿದ್ದೀನಿ, ನೀನು ಎಲ್ಲಿಡ್ತಿದ್ದೆ ಅಮ್ಮ ಅಂದರೆ, ನೀನು ಟೆಕ್ಸ್ಟ್ ಬುಕ್ಸಲ್ಲಿ ಬಚ್ಚಿಡ್ತಿದ್ನೋ ಅದೊಂದೇ ನೀನು ಸರಿಯಾಗಿ ನೋಡದೆ ಇರೋದು ಮನೆಯಲ್ಲಿ ಅಂತ. ದಯವಿಟ್ಟು ಟೆಕ್ಸ್ಟ್ ಬುಕ್ಕಲ್ಲಿ ನೀವು ದುಡ್ಡಿಟ್ಟು ನೋಡಿ, ಅದು ಮ್ಯಾಥಮೆಟಿಕ್ಸೋ ಫಿಸಿಕ್ಸ್ ಬುಕ್ಕಲ್ಲೋ ಇಡಿ, ನಿಮ್ಮ ಹುಡುಗ ವರ್ಷ ಪೂರ್ತಿ ಸೇಫ್. ನವಿಲ್ಗೆರೆ ಬೇರೆ ಇಡಿ, ಪರವಾಗಿಲ್ಲ. ಒಂದು ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದಿಷ್ಟೇ, ನಿಮ್ಮ ಜೀವನ ಚೆನ್ನಾಗಿರಬೇಕು ಸರ್. ಮಂಡ್ಯದ ಜನದ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇದೆ, ನಮ್ಮ ರವಿ ಅಣ್ಣ ಮೇಲೆ ಇರಬೇಕು. ಅವ್ರನ್ನ ತಾವು ಮತ್ತೊಮ್ಮೆ ಆಶೀರ್ವದಿಸ್ಬೇಕು. ನಾನೆಲ್ಲರಿಗೂ, ಪೋಷಕರಿಗೂ, ಮಂಡ್ಯದ ಜನತೆಗೆ, ಎಲ್ಲ ಯುವಕರಿಗೆ, ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಬಟ್ ದೇ ಆರ್ ಯೂಸ್ಡ್ ಲೆಸ್ ಅಂತ. ನಾವು ಯಾರು ಯೂಸ್ಲೆಸ್ ಅಲ್ಲ. ಒಂದು ಮಿಡಲ್ ಕ್ಲಾಸ್ ಹುಡುಗರು, ಮಿಡಲ್ ಕ್ಲಾಸ್ ಹುಡುಗಿರು ಧೈರ್ಯವಾಗಿರಿ.
ಮತ್ತೆ ಬಹಳಷ್ಟು ಜನ ಯುವತಿಯರು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ಕೆಟ್ಟ ಪೋಸ್ಟ್ ಬಂತು, ಕೆಟ್ಟ ಕಾಮೆಂಟ್ ಬಂತು ಅಂತ ಕೆಲವರು ಹುಡುಗಿರು ಅಂತಾರೆ, ಕೆಲವರು ಹುಡುಗಿರು ಡಿಸ್ಟರ್ಬ್ ಆಗ್ತಾರೆ. ತಾಯಿ ಒಂದ್ ನೆನಪಿಟ್ಕೊಂಡು, ನಿನಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡಬೇಕಾಗಿರೋದು 4 ಗೋಡೆಗಳ ಮಧ್ಯೆ ನಿನ್ನನ್ನು ಕಟ್ಕೊಳ್ಳೋ ನಿನ್ನ ಗಂಡ ಹತ್ರ ಕೇಳು ಆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ನ. ಕಿತ್ತೋಗಿರೋರ ಹತ್ರ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ವಮ್ಮ. ಕ್ಯಾರೆಕ್ಟರ್ ಅನ್ನೋದು ನಿನ್ನ ಪರ್ಸನಲ್ ಅಸೆಟ್ ತಾಯಿ. ಡೋಂಟ್ ಮೇಕ್ ಇಟ್ ಎ ಪಬ್ಲಿಕ್.